ಹಳ್ಳಿಯ ಸೊಗಡಿನಲ್ಲಿ ಸಂಕ್ರಾಂತಿಯ ಸಂಭ್ರಮ. ಜೆಸಿ ಶಾಲೆಯಲ್ಲಿ ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯಗಳ ಜೀವಂತ ಅನಾವರಣ. ಜನವರಿ 13, 2026. ಸಂಕ್ರಾಂತಿ ಹಬ್ಬದ ಪವಿತ್ರ ಸಂದರ್ಭದಲ್ಲಿ ಜೆಸಿ ಶಾಲೆಯಲ್ಲಿ ಹಳ್ಳಿಯ ಸೊಗಡು ಎಂಬ ಅತ್ಯಂತ ವಿಶಿಷ್ಟ, ಅರ್ಥಪೂರ್ಣ ಹಾಗೂ ಸಂಸ್ಕೃತಿಮಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಗ್ರಾಮೀಣ ಜೀವನದ ಸರಳತೆ, ಸಂಸ್ಕೃತಿ, ಸಂಪ್ರದಾಯ, ಭಕ್ತಿ, ನಂಬಿಕೆಗಳು ಹಾಗೂ ಜೀವನ ಮೌಲ್ಯಗಳನ್ನು ಮಕ್ಕಳ ಮೂಲಕ ಜೀವಂತವಾಗಿ ಮೂಡಿಸಿದ ಈ ಕಾರ್ಯಕ್ರಮ ಎಲ್ಲರ ಮನಸೆಳೆಯುವಂತಾಯಿತು. ಶಾಲೆಯ ಎಲ್ಲಾ ಶಿಕ್ಷಕರು ಒಗ್ಗಟ್ಟಾಗಿ ಶ್ರಮಿಸಿ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವ ಉದ್ದೇಶದಿಂದ ಹಳ್ಳಿಯ ಬದುಕಿನ ನಾನಾ ಆಯಾಮಗಳನ್ನು ಅತ್ಯಂತ ಮನೋಹರವಾಗಿ ಪ್ರದರ್ಶಿಸಿದರು. ಹಳ್ಳಿಯ ಕಸುಬುಗಳು, ಅಡುಗೆ ಮನೆ, ರಾಶಿ ಮಾಡುವುದು, ಗರಡಿ ಮನೆ, ಮದುವೆ ಮಂಟಪ, ಮಹಾತಪಸ್ವಿ ಶ್ರೀ ವಿಜಯ ಮಹಾಂತೇಶ್ವರರ ಜಾತ್ರೆ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬಗಳ ಮಾದರಿಗಳನ್ನು ಮಕ್ಕಳಿಂದಲೇ ತಯಾರಿಸಿ ಪ್ರದರ್ಶಿಸಲಾಗಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಪ್ರತಿ ಮಾದರಿಯು ಹಳ್ಳಿಯ ಜೀವನದ ನೈಜತೆಯನ್ನು ಪ್ರತಿಬಿಂಬಿಸುವಂತೆ ರೂಪುಗೊಂಡಿತ್ತು. ಕಾರ್ಯಕ್ರಮದ ಆರಂಭದಲ್ಲೇ ಮಕ್ಕಳಿಂದ ನವದೇವತೆಗಳ ವೇಷಧಾರಣೆ ಮಾಡಿಸಿ ನವಶಕ್ತಿ ವೈಭವವನ್ನು ಮನಮುಟ್ಟುವ ರೀತಿಯಲ್ಲಿ ಪ್ರದರ್ಶಿಸಲಾಯಿತು. ಹಳ್ಳಿಯ ಸಾಂಪ್ರದಾಯಿಕ ವೇಷಭೂಷಣಗಳಲ್ಲಿ ಅಲಂಕರಿಸಿದ ಮಕ್ಕಳು ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದು ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮಿಗಳು ಆಗಮಿಸಿ ಚಾಲನೆ ನೀಡಿದರು. ಅವರು ಮಕ್ಕಳಿಂದ ಸೃಷ್ಟಿಸಲಾದ ಹಳ್ಳಿಯ ಸೊಗಡನ್ನು ಆಸಕ್ತಿಯಿಂದ ವೀಕ್ಷಿಸಿ ಮಕ್ಕಳ ಪ್ರತಿಭೆಯನ್ನು ಶ್ಲಾಘಿಸಿ ಎಲ್ಲರಿಗೂ ಆಶೀರ್ವಾದ ನೀಡಿದರು. ಮಕ್ಕಳಲ್ಲಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ನಮ್ಮ ದೇಶದ ಬೆನ್ನೆಲುಬು ಹಳ್ಳಿಯೇ ಆಗಿದ್ದು ಮುಗ್ಧತೆ, ಭಕ್ತಿ, ನಂಬಿಕೆ, ಶ್ರದ್ಧೆ, ಹಿರಿಯರ ಗೌರವ ಹಾಗೂ ಸಂಪ್ರದಾಯಗಳು ಹಳ್ಳಿಯಿಂದಲೇ ನಾಗರಿಕ ಸಮಾಜಕ್ಕೆ ಬಂದಿವೆ. ರೈತ, ಅಕ್ಕಸಾಲಿಗ, ಕಮ್ಮಾರ, ನೇಕಾರ, ಬಡಿಗ ಸೇರಿದಂತೆ ಅನೇಕ ಮೂಲ ವೃತ್ತಿಗಳು ಹಳ್ಳಿಯಿಂದಲೇ ಆರಂಭಗೊಂಡಿವೆ. ಹಳ್ಳಿಯನ್ನು ಮರೆತರೆ ನಾವು ನಮ್ಮ ಅಸ್ತಿತ್ವವನ್ನೇ ಮರೆತಂತಾಗುತ್ತದೆ. ಬೆಳೆಯುವ ಪ್ರತಿಯೊಬ್ಬ ಮಗುವಿಗೂ ಹಾಗೂ ನಾಗರಿಕ ಸಮಾಜಕ್ಕೂ ಹಳ್ಳಿಯ ಮಹತ್ವ ತಿಳಿಯಬೇಕಾದ ಅವಶ್ಯಕತೆ ಇದೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸ್ಪಷ್ಟವಾಗಿ ಸಾರಿತು. ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪಾಲಕರ ಸಮರ್ಪಕ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಸುಂದರ, ರಮಣೀಯ ಹಾಗೂ ಸ್ಮರಣೀಯವಾಗಿ ಮೂಡಿಬಂದಿದ್ದು ಮಕ್ಕಳಲ್ಲಿ ಸಂಸ್ಕೃತಿಯ ಅರಿವು ಮತ್ತು ಗ್ರಾಮೀಣ ಜೀವನದ ಮಹತ್ವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಒಟ್ಟಾರೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜೆಸಿ ಶಾಲೆಯಲ್ಲಿ ಆಯೋಜಿಸಲಾದ ಹಳ್ಳಿಯ ಸೊಗಡು ಕಾರ್ಯಕ್ರಮವು ಗ್ರಾಮೀಣ ಬದುಕಿನ ಮೌಲ್ಯಗಳು, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುವಲ್ಲಿ ಅತ್ಯಂತ ಯಶಸ್ವಿಯಾಯಿತು. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ತಮ್ಮ ನೆಲೆಯ ಬಗ್ಗೆ ಗೌರವ, ಅರಿವು ಮತ್ತು ಆತ್ಮಗೌರವವನ್ನು ಬೆಳೆಸುವ ಜೊತೆಗೆ ನಾಗರಿಕ ಸಮಾಜವು ಹಳ್ಳಿಯನ್ನು ಮರೆತರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಅಪಾಯವಿದೆ ಎಂಬ ಸತ್ಯವನ್ನು ನೆನಪಿಸಿಕೊಡುತ್ತವೆ. ಹಳ್ಳಿಯೇ ನಮ್ಮ ಸಂಸ್ಕೃತಿಯ ಮೂಲ, ನಾಗರಿಕ ಸಮಾಜದ ಮೊದಲ ಬುನಾದಿ ಎಂಬ ಸಂದೇಶವನ್ನು ಸಾರುವ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ಇನ್ನಷ್ಟು ಹೆಚ್ಚಾಗಿ ನಡೆಯಲಿ ಎಂಬುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಹಾರೈಕೆ ಮತ್ತು ಆಶಯವಾಗಿದೆ.
2026 ಸಾಲಿನಲ್ಲಿ ನಾವು ಶಾಲೆಯಲ್ಲಿ ಜೆಸಿ ಕನ್ನಡ ಕಾನ್ವೆಂಟ್ ನರ್ಸರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಹಳ್ಳಿ ಸೊಗಡು ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರ ಪ್ರಯುಕ್ತ ನಾವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಳ್ಳಿ ಸೊಗಡು ಎಂಬ ಕಾರ್ಯಕ್ರಮವನ್ನ ಎಲ್ಲಾ ಶಿಕ್ಷಕರು ಸೇರಿಕೊಂಡು ಹಳ್ಳಿಲಿರ್ತಕ್ಕಂಥ ವಿವಿಧ ಕಸುಬುಗಳು ಕಂಬಾರಿಕೆ, ಚಮ್ಮಾರಿಕೆ, ಅಕ್ಕ ಸಾಲಿಗ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮದುವೆ ಮಂಟಪ ಮತ್ತು ಆಂಧ್ರಗಳ ಆಗ್ತಕ್ಕಂಥದ್ದು, ಮಲ್ಲಗಮ್ಮ ಮಾಡ್ತಕ್ಕಂಥದ್ದು ಮತ್ತು ಗರಡಿ ಮನಿ, ಅಡಿಗೆ ಮನಿ, ಈ ರೀತಿ ಸಾಕಷ್ಟು ನಾವು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಪ್ರಕಾರ ನಮ್ಗೆ ಸಾಕಷ್ಟು ಪಾಲಕರು ಕೂಡ ಸಮ್ಮತಿಯನ್ನ ನೀಡಿದ್ರು. ಅದರ ಜೊತೆಗೆ ನಾವು ಇಲ್ಕಲ್ಲಿನ ಚಿತ್ರಿ ಜೊತೆ ಇರ್ತಕ್ಕಂಥ ವಿಜಯ ಮಾಂತೇಶ ಜಾತ್ರೆಯನ್ನು ಕೂಡ ನಾವು ಮಾಡೆಲ್ ಆಗಿ ನಾವು ಮಾಡಿದ್ವಿ. ಅದ್ರ ಜೊತೆ ದಸರಾ ಹಬ್ಬ, ದೀಪಾವಳಿ ಹಬ್ಬ, ಕ್ರಿಸ್ಮಸ್ ಹಬ್ಬ ಮತ್ತು ನವಶಕ್ತಿಯ ವೈಭವ 9 ನಾವು ದೇವತೆಗಳನ್ನು ನಾವು ಮಾಡೆಲ್ ಆಗಿ ವಿದ್ಯಾರ್ಥಿಗಳಿಂದ ತಯಾರು ಮಾಡಿದ್ವಿ. ಇದಕ್ಕೆ ನಮಗೆ ಪಾಲಕರಿಂದ ಮತ್ತು ಆಡಳಿತ ಮಂಡಳಿಯಿಂದ ಸಾಕಷ್ಟು ಪ್ರೋತ್ಸಾಹ ನೀಡಿದರು. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂತು. ನಮ್ಮ ಗುರುಮಾತಾ ಶ್ರೀಗಳು ಕೂಡ ನಮ್ಗೆ ಈ ಎಲ್ಲ ಶಿಕ್ಷಕರಿಗೆ ಮತ್ತು ಗುರುಮಾತೆಯರಿಗೆ ಆಶೀರ್ವಾದ ಸಿಕ್ತು. ನಾವೆಲ್ಲ ಸಂತೋಷದಿಂದ ಈ ಕಾರ್ಯಕ್ರಮ ಸಡಗರವನ್ನು ಆಚರಣೆ ಮಾಡಿದ್ವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.